ಸ್ನೇಹಿತರೆ, ಎಲ್ಲರಿಗೂ ಅಧಿಕಾರಿ ಅಕಾಡೆಮಿ ಶಿವಮೊಗ್ಗಕ್ಕೆ ಮತ್ತೊಮ್ಮೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಬಜೆಟನ್ನು ಹೇಳ್ತಾ ಇದ್ದೆ, ಕೇಂದ್ರ ಬಜೆಟ್ ಬಗ್ಗೆ ಮಾತಾಡ್ತಾ ಇದ್ದೆ. ಕೇಂದ್ರ ಬಜೆಟ್ 2020-21 ಕುರಿತಾಗಿ ಹಿಂದಿನ ಒಂದು ಪಾರ್ಟ್ 1 ನಿಮಗೆ ತುಂಬ ಕೂಲಂಕುಷವಾಗಿ ಅಧ್ಯಯನವನ್ನು ಮಾಡಬೇಕು, ಹೇಗೆ ಅಧ್ಯಯನವನ್ನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಕ್ಲಿಯರ್ ಕಟ್ಟಾಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಬಜೆಟಿನ ಇತಿಹಾಸ ಮತ್ತು 2020-21 ಬಜೆಟ್ನ ಬಗ್ಗೆ ನೀವೇನೇನು ರೆಡಿ ಆಗಬೇಕು ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ತುಂಬ ಬ್ರಾಡಾಗಿ ಹೇಳೋಕ್ಕೆ ಆಗೋದಿಲ್ಲ ಸ್ನೇಹಿತರೆ ವಿಡಿಯೋ ಅಂತ ಅಂದಾಗ. ನೀವು ಇಲ್ಲೇನು ಮಾಡಬೇಕಾಗುತ್ತೆ ಅಂತಂದರೆ, ನಾನು ಏನು ಯೋಜನೆಗಳನ್ನು ಹೇಳಿದ್ದೇನೆ ಅವುಗಳನ್ನು ಇಟ್ಕೊಂಡು ಒಂದು ಸ್ವಲ್ಪ ವರ್ಕ್ ಮಾಡಬೇಕಾಗುತ್ತೆ. ರಕ್ಷಣೆಗೆ ಸಂಬಂಧಪಟ್ಟಾಗೆ ಯಾವ್ಯಾವ ಇಲಾಖೆಗಳು ಅಥವಾ ಸಚಿವಾಲಯಗಳಲ್ಲಿ ಹೊಸ ಯೋಜನೆಗಳು ಏನೇನು ಬಂದಿದ್ದಾವೆ ಮತ್ತು ಹಳೆಯ ಯೋಜನೆಗಳಿಗೆ ಏನೇನು ಅನುದಾನಗಳನ್ನು ನೀಡಿದ್ದಾರೆ ಅವೆಲ್ಲವನ್ನು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಪಾರ್ಟ್ 1 ನಿಮಗೆ ಕೃಷಿಗೆ ಸಂಬಂಧಪಟ್ಟ ಹಾಗೆ 16 ಅಂಶಗಳು ಏನೇನು ಅಂತಕ್ಕಂಥದ್ರ ಬಗ್ಗೆ ತುಂಬ ಬ್ರಾಡಾಗಿ ಮಾತಾಡಿದ್ದೇನೆ. ಅದಾದಮೇಲೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಕೈಗಾರಿಕೆ, ವ್ಯಾಪಾರ ಮತ್ತು ಹೂಡಿಕೆಗೆ ಸಂಬಂಧಪಟ್ಟ ಹಾಗೆ, ಅದಾದ ನಂತರ ನೆಕ್ಸ್ಟು ವಿವಿಧ ಕ್ಷೇತ್ರಗಳಲ್ಲಿ ಮೂಲ ಸೌಕರ್ಯ ಕ್ಷೇತ್ರಗಳು ಅಂತ ಏನು ಕರಿತೇವೆ ಆ ಕ್ಷೇತ್ರಗಳಲ್ಲಿ ಹೇಗೆ ಬಜೆಟ್ನಲ್ಲಿ ಒಂದಿಷ್ಟು ಹಣವನ್ನು ಅಥವಾ ಅನುದಾನವನ್ನು ಎತ್ತಿಡಲಾಗಿದೆ, ಅದಾದಮೇಲೆ ಮತ್ತೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಹೊಸ ಯೋಜನೆಗಳನ್ನು ಏನು ಹಾಕ್ಕೊಂಡಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಮಾತಾಡಿದ್ದೀನಿ. ಸೊ 6ನೇ ಕ್ಷೇತ್ರ ಬಜೆಟ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆದಂತಹ ಕ್ಷೇತ್ರ ರಕ್ಷಣೆ ಅಂತ ಹೇಳಿ ಕರಿತೀವಿ, ಡಿಫೆನ್ಸ್ ಅಂತ ಹೇಳಿ ಕರಿತೀವಿ. ತುಂಬ ಇಂಪಾರ್ಟೆಂಟ್ ಆದಂತಹ ಕ್ಷೇತ್ರ. ಈ ಬಾರಿ ಬಜೆಟ್ನಲ್ಲಿ ರಕ್ಷಣೆಗಾಗಿ 4,71,378 ಕೋಟಿ ರೂಪಾಯಿಗಳನ್ನು ಎತ್ತಿಟ್ಟಿದ್ದಾರೆ. ಇದು ಹೈಯೆಸ್ಟ್ ರಕ್ಷಣಾ ಕ್ಷೇತ್ರಕ್ಕೆ ನೀಡಿದಂತಹ ಅತಿ ಹೆಚ್ಚಿನ ಅನುದಾನ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ದಟ್ಸ್ ವೈ ಈ NDA ಗೌರ್ನಮೆಂಟ್ ಏನಿದೆ ರಕ್ಷಣೆಯ ವಿಚಾರದಲ್ಲಿ ತುಂಬ ಹಣವನ್ನು ವ್ಯಯಿಸ್ತಾ ಇದೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಗಡಿಯನ್ನು ತುಂಬ ಭದ್ರಪಡಿಸ್ತಾ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಯೋಚನೆಯನ್ನು ಮಾಡಬೇಕಾಗುತ್ತೆ. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಕೊಳ್ಳುವಂಥ ನಿಟ್ಟಿನಲ್ಲಿ ತುಂಬ ಹಣವನ್ನು ರಕ್ಷಣಾ ಕ್ಷೇತ್ರಕ್ಕೆ ಅನುದಾನವನ್ನು ನೀಡಿದೆ. ಸೊ ಸೇನೆಯನ್ನು ಆಧುನೀಕರಣಗೊಳಿಸೋದು ಇದರ ಮೇನ್ ಉದ್ದೇಶ ಆಗಿರುತ್ತೆ. ಆಮೇಲೆ ರಕ್ಷಣಾ ಕ್ಷೇತ್ರಕ್ಕೆ ಹೊಸ ಶಸ್ತ್ರಾಸ್ತ್ರಗಳಾಗಿರ್ಬೋದು, ವಿಮಾನಗಳಾಗಿರ್ಬೋದು, ಯುದ್ಧ ನೌಕೆಗಳು ಮತ್ತು ಇತರೆ ಸೇನಾ ಹಾರ್ಡ್ವೇರ್ಗಳನ್ನು ಖರೀದಿಸೋದಕ್ಕೋಸ್ಕರ 1.13 ಲಕ್ಷ ಕೋಟಿ ರೂಪಾಯಿಗಳನ್ನು 1.13 ಲಕ್ಷ ಕೋಟಿ ರೂಪಾಯಿಗಳನ್ನು ಇದಕ್ಕೆ ವ್ಯಯ ಮಾಡೋದಕ್ಕೋಸ್ಕರ ನಿರ್ಧರಿಸಲಾಗಿದೆ ಅಂತ ಹೇಳಿ ನೋಡ್ತೇವೆ. ಅದಾದಮೇಲೆ ಒಂದು ಶ್ರೇಣಿ ಮತ್ತು ಒಂದು ಪಿಂಚಣಿ ಯೋಜನೆ ಏನಿದೆ ಇದಕ್ಕಾಗಿ 133 ಕೋಟಿ ರೂಪಾಯಿಗಳನ್ನು, ಅದು 1.33 ಆಗಿದೆ, 133 ಕೋಟಿ ರೂಪಾಯಿಗಳನ್ನು ಏನು ಮಾಡಲಾಗಿದೆ ಅಂತಂದರೆ ಮೀಸಲಾಗಿಡಲಾಗಿದೆ ಅಂತೇಳಿ ನಾವು ನೋಡ್ತೇವೆ. ಏನೋ 1 ರ್ಯಾಂಕ್ 1 ಪೆನ್ಷನ್ ಸ್ಕೀಮ್ ಅಂತ ಹೇಳಿ, ಒಂದು ಶ್ರೇಣಿ ಒಂದು ಪಿಂಚಣಿ ಯೋಜನೆ ಅಂತ ಹೇಳಿ ಬರುತ್ತೆ. ಏನಿದು ಯೋಜನೆ ಅಂತ ಅಂದ್ರೆ ಏನು, ಒಂದು ಶ್ರೇಣಿ ಒಂದು ಪಿಂಚಣಿ ಯೋಜನೆ ಅಂತಂದ್ರೆ ಏನು ಅಂತ ಹೇಳಿ ನೀವು ಇದನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಇಲ್ಲಿ ಒಂದು ಶ್ರೇಣಿ ಒಂದು ಪಿಂಚಣಿ ಯೋಜನೆ ಬಗ್ಗೆ ಅರ್ಧ ಗಂಟೆ ಕ್ಲಾಸ್ ಮಾಡ್ಬೋದು, ಅಷ್ಟು ವಿಚಾರ ಇರುತ್ತೆ. ಸೊ ಇದನ್ನು ನೀವು ಒಂದು ಸ್ವಲ್ಪ ಓದಿ ಹುಡುಕಿ ಯೋಜನೆಗಳನ್ನು ಇಲ್ಲಿ ಏನು ಪರ್ಟಿಕ್ಯುಲರ್ ಆಗಿ ನಾನು ಪಾಯಿಂಟ್ ಮಾಡಿಕೊಟ್ಟಿದ್ದೀನಿ ಯೋಜನೆಗಳು, ಆ ಯೋಜನೆಗಳ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊತಾ ಹೋಗಿ ಆವಾಗ ನೀವು ಬಜೆಟನ್ನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೋಬಹುದು. ಇದೇ ಮೊದಲ ಬಾರಿಗೆ ತೇಜಸ್ MK-1A ಯುದ್ಧ ವಿಮಾನ ಖರೀದಿಗೆ ಸರ್ಕಾರ ಏನು ಮಾಡಿದೆ ಅಂತಂದರೆ ಹಸಿರು ನಿಶಾನೆ ತೋರಿದೆ ಅಂತ ಹೇಳಿ ನಾವು ಗುರುತಿಸ್ತೇವೆ. ತೇಜಸ್ ಅಂತ ಅಂದ್ರೆ ಏನು, ಈ MK ಯುದ್ಧ ವಿಮಾನಗಳು ಅಂತಂದರೆ ಇವೆಲ್ಲವುಗಳ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಇತ್ತೀಚೆಗೆ ರಫೇಲ್ ಯುದ್ಧ ವಿಮಾನ ಕೂಡ ಭಾರತಕ್ಕೆ ಬಂತು. ಯಾವ ಬಜೆಟ್ನಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಆಗಿತ್ತು ಮತ್ತು ರಫೇಲ್ ಯುದ್ಧ ವಿಮಾನಗಳನ್ನು ಎಲ್ಲಿಂದ ತರಿಸ್ಕೊಳ್ಳಲಾಗ್ತಿದೆ, ಅದಕ್ಕೋಸ್ಕರ ಎಷ್ಟು ವ್ಯಯ ಮಾಡಲಾಗಿದೆ, ಇವೆಲ್ಲವುಗಳ ಕುರಿತಾಗಿ ಒಂದಿಷ್ಟು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟು ರಕ್ಷಣೆಗೆ ಬಂದಾಗ ನೆಕ್ಸ್ಟ್ ಏನಿದೆ ಅಂತ ಅಂದರೆ ರಫೇಲು, ಸಬ್ಮರೀನು, ಆಮೇಲೆ ಶತ್ರು ದಾಳಿ ಮುನ್ಸೂಚನಾ ನಿಯಂತ್ರಣ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು. ಯೋಧರಿಗೆ ಗುಂಡು ನಿರೋಧಕಗಳನ್ನು ಒದಗಿಸಬೇಕು ಅಂತ ಹೇಳಿ ನಿರ್ಧರಿಸಲಾಗಿದೆ. ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು ನೀಡಬೇಕು ಅಂತ ಹೇಳಿ ಇತ್ತೀಚೆಗೆ ಈ ಬುಲೆಟ್ ಪ್ರೂಫ್ ಜಾಕೆಟ್ಗಳು ತುಂಬ ನ್ಯೂಸ್ನಲ್ಲಿದ್ವು. ಸೊ ಇವುಗಳನ್ನು ಕುರಿತು ಒಂದಿಷ್ಟು ತಿಳ್ಕೊಬೇಕಾಗುತ್ತೆ. ಮತ್ತು ಕೇಂದ್ರ ರಕ್ಷಣೆ ಮತ್ತು ಸಂಶೋಧನಾ ಮತ್ತು ಅಭಿವೃದ್ಧಿ ಕೇಂದ್ರ ಅಂತ ಹೇಳಿ ಕರಿತೀವಿ, DRDO ಅಂತ ಏನು ಕರಿತೀವಿ, ಇದಕ್ಕೆ 19.2 ಕೋಟಿ ರು ನೆರವನ್ನು ನೀಡಲಾಗಿದೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನವದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಅಂತ ಹೇಳಿ ನಾವು ಗಮನಿಸ್ತೇವೆ. ರಕ್ಷಣೆ ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರ DRDO ಅಂತ ಏನು ಕರಿತೀವಿ, ಇದಕ್ಕೆ ನೆರವನ್ನು ನೀಡಲಾಗ್ತಿದೆ. ನಮ್ಮ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ, ನಮ್ಮ ಸೇನೆಗೆ ಸಂಬಂಧಪಟ್ಟ ಹಾಗೆ ಬೇಕಾದಂತಹ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಪೂರೈಸುವಂಥ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂಶೋಧನೆಗಳನ್ನು ಮಾಡುವಂತಹ, ಅವುಗಳನ್ನು ಅಭಿವೃದ್ಧಿಪಡಿಸುವಂತಹ ಕೇಂದ್ರವಾಗಿ ಗುರುತಿಸಿಕೊಳ್ಳುತ್ತೆ. ನವದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಇದರ ಬಗ್ಗೆ ಒಂದು ಸ್ವಲ್ಪ ಬ್ರಾಡಾಗಿ ತಿಳ್ಕೊಂಡಿರಿ. ನೆಕ್ಸ್ಟು ಭೂಸೇನೆಗೆ 29,447 ಕೋಟಿ, ನೌಕಾಪಡೆಗೆ 23,156 ಮತ್ತು ವಾಯುಪಡೆಗೆ 39,302 ಕೋಟಿ ರೂಗಳನ್ನು ಬಜೆಟ್ನಲ್ಲಿ ಬಿಡುಗಡೆ ಮಾಡಲಾಗಿರ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ನಾವು ಹೀಗೆ ಪಾಯಿಂಟ್ಗಳನ್ನು ಮಾಡಿಕೊಂಡು ಓದ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದಾಗ ವಿಜ್ಞಾನ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನ ತುಂಬ ಇಂಪಾರ್ಟೆಂಟ್ ಆದಂತಹ ಕ್ಷೇತ್ರ ಸ್ನೇಹಿತರೆ. ನಿಮ್ಮ ಎಕ್ಸಾಮಿಗೆ ಪಕ್ಕಾ ಕ್ವಶನ್ ಬರಬಹುದಾದಂಥ ಕ್ಷೇತ್ರ. ಯಾಕಂತಂದರೆ
ತುಂಬ ತುಂಬ ಇನಿಷಿಯೇಟಿವ್ಸ್ಗಳು, ಹೊಸ ಹೊಸ ಅನ್ವೇಷಣೆಗಳು ಮತ್ತು ಹೊಸ ಹೊಸ ಮಿಷನ್ಸ್ಗಳು ಈ ಸರಿ ಏನೋ ವಿಜ್ಞಾನ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹಾಕಿಕೊಳ್ಳಲಾಗಿತ್ತು. ಬಟ್ ಈ ಕೋವಿಡ್-19 ಪರಿಸ್ಥಿತಿಯಿಂದಾಗಿ ಅವು ನೆನೆಗುಂದಿಗೆ ಬಿದ್ದಿದ್ದಾವೆ. ಬಟ್ ಆದರೂ ಕೂಡ ಇದು ಬಜೆಟ್ನಲ್ಲಿ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ತುಂಬ ಅನುದಾನವನ್ನು ನೀಡಲಾಗಿತ್ತು ಅಂತ ಹೇಳಿ ನಾವು ಗಮನಿಸ್ತೇವೆ. ಈ ಬಾರಿ ಬಜೆಟ್ನಲ್ಲಿ ಬಾಹ್ಯಾಕಾಶ ಕ್ಷೇತ್ರಕ್ಕೆ 13,49,747 ಕೋಟಿ ರೂಪಾಯಿಗಳನ್ನು ಮೀಸಲಾಗಿಡಲಾಗಿತ್ತು ಅಂತ ಹೇಳಿ ನಾವು ಗಮನಿಸ್ತೇವೆ. ಕೇಂದ್ರ ಸರ್ಕಾರ ಇಸ್ರೋದ ಮಹತ್ವಾಕಾಂಕ್ಷೆಯ ಯೋಜನೆಗಳೇನಿದ್ದಾವೆ, ಚಂದ್ರಯಾನ 3 ಆಗಿರ್ಬೋದು ಅಥವಾ ಮಾನವ ರಹಿತ ಬಾಹ್ಯಾಕಾಶ ಯಾನ ಆಗಿರ್ಬೋದು, ಇವುಗಳಿಗೆ ಏನು ಮಾಡಲಾಗಿತ್ತು ಅಂತಂದರೆ ಒತ್ತನ್ನು ನೀಡಲಾಗಿತ್ತು ಅಂತಕ್ಕಂಥದ್ದು. ಇನ್ನು ರಾಕೆಟ್ ಸೈನ್ಸ್ ಅಭಿವೃದ್ಧಿ ಸಹಕಾರವನ್ನು ನೀಡುತ್ತಿರುವಂತಹ ವಾಲ್ಜೆಟ್ ಇಂಡಸ್ಟ್ರೀಸ್, ಗೋದ್ರೇಜ್ ಸ್ಪೇಸ್ ಏನಿದೆ ಮತ್ತು L&T ಕಂಪನಿ ಏನಿದೆ, ಈ ಖಾಸಗಿ ಸಂಸ್ಥೆಗಳನ್ನು ಕೂಡ ಬಾಹ್ಯಾಕಾಶ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಅದರ ಸಹಭಾಗಿತ್ವವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಈ ಸರಿ ಅವಕಾಶವನ್ನು ಮಾಡಿಕೊಡಲಾಗಿತ್ತು ಅಂತಕ್ಕಂಥದ್ದನ್ನು ವಾಲ್ಜೆಟ್ ಇಂಡಸ್ಟ್ರೀಸ್, ಗೋದ್ರೇಜ್ ಸ್ಪೇಸ್ ಅಂತ ಹೇಳಿ ಕರಿತೇವೆ. ಮತ್ತು L&T ಖಾಸಗಿ ಸಂಸ್ಥೆಗಳನ್ನು ಹೊಸ ಅನ್ವೇಷಣೆಗಳಿಗಾಗಿ ಖಾಸಗಿ ಸಂಸ್ಥೆಗಳನ್ನು ಕೂಡ ಈ ಸರಿ ಬಾಹ್ಯಾಕಾಶ ಏನು ಕರಿತೇವೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೂಡಿಕೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲು ನಿರ್ಧರಿಸಿತ್ತು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಕ್ವಾಂಟಮ್ ತಂತ್ರಜ್ಞಾನ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕ್ವಾಂಟಮ್ ತಂತ್ರಜ್ಞಾನ ಆಧಾರಿತ ಅಪ್ಲಿಕೇಶನ್ಗಳನ್ನು ಅಭಿವೃದ್ಧಿಪಡಿಸಬೇಕು. ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರಕ್ಕೆ ಉತ್ತೇಜನ ನೀಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ 8,000 ಕೋಟಿ ರೂಪಾಯಿಗಳನ್ನು ಏನು ಮಾಡಲಾಗಿತ್ತು ಅಂದಾಜು ವೆಚ್ಚವನ್ನು ಈ ಯೋಜನೆಗೆ ಕೇಂದ್ರ ಸರ್ಕಾರ ಪ್ರಕಟಿಸಿತ್ತು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಏನಾಯಿತು ಅಂತಂದರೆ ಕಂಪ್ಯೂಟರಿಂಗ್ ಆಗಿರ್ಬೋದು, ಸಂವಹನ ಆಗಿರ್ಬೋದು, ಸೈಬರ್ ಭದ್ರತೆಗೆ ಆಗಿರ್ಬೋದು, ಆಮೇಲೆ ಸೈಬರ್ ಭದ್ರತೆಗೆ ಸಂಬಂಧಿಸಿದಂತೆ ವಿವಿಧ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಮತ್ತು ಇಸ್ರೇಲ್ ಜೊತೆಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ನಡುವೆ ಏನಾಗಿತ್ತು ಅಂತಂದರೆ ಜಂಟಿ ಸಂಶೋಧನೆಯನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಈ ಬಜೆಟ್ನಲ್ಲಿ ನಿರ್ಧರಿಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು 8,000 ಕೋಟಿ ರೂಗಳನ್ನು ಅನುದಾನವನ್ನು ಇಡಲಾಗಿತ್ತು ಅಂತ ಹೇಳಿ ನಾವು ಗಮನಿಸ್ತೇವೆ. ಕ್ವಾಂಟಮ್ ಕಂಪ್ಯೂಟರ್ಗಳ ಭೌತ ವಿಜ್ಞಾನದ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸ್ತವೆ ಅಂತಕ್ಕಂಥದ್ದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕ್ವಾಂಟಮ್ ಕಂಪ್ಯೂಟರ್ಗಳು ಭೌತ ವಿಜ್ಞಾನದ ತತ್ವದ ಆಧಾರದ ಮೇಲೆ ಕಾರ್ಯವನ್ನು ನಿರ್ವಹಿಸ್ತವೆ. ಈ ಕ್ವಾಂಟಮ್ ತಂತ್ರಜ್ಞಾನ ಆಧಾರಿತ ಮೊಬೈಲ್ ಅಪ್ಲಿಕೇಶನ್ಸ್ಗಳನ್ನು ರಿಲೀಸ್ ಮಾಡಬೇಕು ಅಂತಕ್ಕಂಥದ್ದು ಮತ್ತು ಎಲೆಕ್ಟ್ರಾನಿಕ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತೇಜನ ನೀಡಬೇಕು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಆಗಿತ್ತು ಅಂತ ಹೇಳಿ ನಾವು ನೋಡ್ತೇವೆ. ನೆಕ್ಸ್ಟ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಈಗಿನ ಕಂಪ್ಯೂಟರ್ ತಂತ್ರಜ್ಞಾನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಲ್ಪಿಸಲು ತುಂಬ ಸಮಸ್ಯೆಗಳು ನಮ್ಮ ಕಂಪ್ಯೂಟರಿಂಗ್ ಕ್ಷೇತ್ರದಲ್ಲಿ ಇದ್ದಾವೆ. ಇವತ್ತಿಗೂ ಕೂಡ ಸೂಪರ್ ಕಂಪ್ಯೂಟರ್ ವಿಚಾರಕ್ಕೆ ಬಂದಾಗ ಕೇವಲ 3 ಸೂಪರ್ ಕಂಪ್ಯೂಟರ್ಗಳನ್ನು ನಾವು ಹೊಂದಿರತಕ್ಕಂಥದ್ದು ಅಂತಕ್ಕಂಥದ್ದು ವಿಷಾದದ ಸಂಗತಿ. ನಮ್ಮ ದೇಶಕ್ಕೆ ಇನ್ನೂ ಕಂಪ್ಯೂಟರಿಂಗ್ ಕ್ಷೇತ್ರದಲ್ಲಿ ತುಂಬ ಬದಲಾವಣೆಗಳು ಆಗಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಾಂಟಮ್ ಕಂಪ್ಯೂಟರ್ಗಳು ಕೇವಲ 1 ಗಂಟೆಯ ಅವಧಿಯಲ್ಲಿ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸೋದ್ರಿಂದ ಕ್ವಾಂಟಮ್ ತಂತ್ರಜ್ಞಾನ ಅಂತಕ್ಕಂಥದ್ದು ಭಾರತದ ಮಟ್ಟಿಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತುಂಬ ನಿಗಾವನ್ನು ವಹಿಸಿರ್ತಕ್ಕಂಥದ್ದು. 2040 ಒಳಗೆ 4ನೇ ಅತಿ ದೊಡ್ಡ ಎಲೆಕ್ಟ್ರಾನಿಕ್ ಮಾರುಕಟ್ಟೆಯನ್ನಾಗಿ ಮಾಡಬೇಕು. ಎಲೆಕ್ಟ್ರಾನಿಕ್ ವಾಹನಗಳನ್ನು ಬಳಸುವಂತಹ, ಎಲೆಕ್ಟ್ರಾನಿಕ್ ವಾಹನ ಉದ್ಯಮವನ್ನಾಗಿ ಬಳಸುವಂತಹ ಮಾರುಕಟ್ಟೆಯನ್ನು 2040 ಒಳಗೆ ಮಾಡಬೇಕು ಅಂತಕ್ಕಂಥದ್ದು ತುಂಬ ಈ ಬಜೆಟ್ನಲ್ಲಿ ಹಾಕಿಕೊಂಡಿರ್ತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಅಂತ ಹೇಳಿ ನಾವು ಕರಿತೇವೆ. ಈ ವಾಹನಗಳ ಉತ್ಪಾದನೆಗಳನ್ನು ಬೆಂಬಲಿಸಬೇಕು ಮತ್ತು ಇವುಗಳ ಬಳಕೆಗೆ ಹೆಚ್ಚು ಒತ್ತನ್ನು ನೀಡಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಲಾಗ್ತಿದೆ. ಮತ್ತು ಲಿಥಿಯಂ ಅಯಾನು ಬ್ಯಾಟರಿಗಳು ಅಂತ ಏನು ಕರಿತೇವೆ, ಈ ಮೊಬೈಲ್ಗಳಲ್ಲಿ ಬಳಸುವಂತಹ ಲಿಥಿಯಂ ಅಯಾನು ಬ್ಯಾಟರಿಗಳು ಅಂತ ಏನು ಕರಿತೇವೆ, ಇವುಗಳ ತಯಾರಿಕಾ ಕ್ಷೇತ್ರಕ್ಕೆ ಸೇವಾ ತೆರಿಗೆಯನ್ನು 18ರಿಂದ 5ಕ್ಕೆ ಇಳಿಸಬೇಕು ಅಂತ ಹೇಳಿ ಏನು ಮಾಡಲಾಗಿದೆ ಅಂದರೆ ಈ ಒಂದು ಬಜೆಟ್ನಲ್ಲಿ ನಿರ್ಧಾರ ಮಾಡಲಾಗಿರ್ತಕ್ಕಂಥದ್ದು. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ಬಂದಾಗ ಒಂದಿಷ್ಟು ಮಾರ್ಪಾಡುಗಳನ್ನು ಈ ಬಜೆಟ್ನಲ್ಲಿ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ನೆಕ್ಸ್ಟ್ ಭಾರತೀಯ ರೈಲ್ವೆ ವಲಯದ ಸುಧಾರಣೆಗಳಿಗೆ ಏನೇನು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರೈಲ್ವೆ ವಲಯ ಅಂತ ಹೇಳಿ ಬಂದಾಗ ಭಾರತದ ಜೀವನಾಡಿ ಅಂತ ಹೇಳಿ ಕರಿತೇವೆ. ತುಂಬ ದೊಡ್ಡ ಮಟ್ಟದಲ್ಲಿ ಈ ಜಾಲ ವಿಸ್ತರಿಸಿರ್ತಕ್ಕಂಥದ್ದು ಮತ್ತು ತುಂಬ ಆದಾಯವನ್ನು ಕೊಡ್ತಾ ಇರತಕ್ಕಂತಹ ಒಂದು ವಲಯ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಮುಂದಿನ 100 ದಿನದ ಒಳಗೆ ದೇಶದ ರೈಲು ನಿಲ್ದಾಣಗಳಲ್ಲಿ 550 ವೈಫೈ ಸೌಲಭ್ಯ ಕೇಂದ್ರಗಳ ಕಾರ್ಯಾಚರಣೆ ಆಗಬೇಕು ಅಂತಕ್ಕಂಥದ್ದು ಈ ಒಂದು ಬಜೆಟ್ನಲ್ಲಿ ಕೊಳ್ಳಲಾಗಿರ್ತಕ್ಕಂತಹ ಒಂದು ಧ್ಯೇಯ ಆಗಿದೆ ಅಂತ ಹೇಳಿ ನಾವು ಗಮನಿಸ್ತೇವೆ. 550 ವೈಫೈ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸಬೇಕು ಮತ್ತು ಅನಿಯಂತ್ರಿತ ಕ್ರಾಸಿಂಗ್ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಬೇಕು. ಏನು ರೈಲ್ವೆ ಕ್ರಾಸಿಂಗ್ಗಳು ಇರ್ತವೆ ಅವುಗಳನ್ನು ಅನಿಯಂತ್ರಿತವಾಗಿ ಮಾಡಬೇಕು. ನಿಯಂತ್ರಣ ಇಲ್ದಂಗೆ ಕ್ರಾಸಿಂಗ್ ಮಾಡುವಂಥ ವ್ಯವಸ್ಥೆ, ಸೇತುವೆಗಳನ್ನು ಮಾಡೋದಾಗಿರ್ಬೋದು ಅಥವಾ
ಫ್ಲೈ ಓವರ್ಸ್ಗಳನ್ನು ಮಾಡೋದಾಗಿರ್ಬೋದು. ಈ ನಿಟ್ಟಿನಲ್ಲಿ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗ್ತಿದೆ. ಮತ್ತು 27,000 ಕಿಲೋಮೀಟರ್ ರೈಲು ಟ್ರ್ಯಾಕ್ಗಳ ವಿದ್ಯುದೀಕರಣ ಮಾಡಬೇಕು ಅಂತಕ್ಕಂತಹ ಯೋಜನೆಯನ್ನು ಈ ಬಜೆಟ್ನಲ್ಲಿ ಹಾಕಿಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಇನ್ನು ರೈಲ್ವೆ ನಿಲ್ದಾಣಗಳಲ್ಲಿ ದೊಡ್ಡ ಮಟ್ಟದ ಸೌರ ಇಂಧನ ಬಳಕೆಯನ್ನು ಹೆಚ್ಚಿಸಬೇಕು ಅಂತಕ್ಕಂಥದ್ದು. ಈ ಎಲೆಕ್ಟ್ರಾನಿಕ್ ಕ್ಷೇತ್ರಕ್ಕೆ ಬಂದಾಗ ಏನು ವಿದ್ಯುತ್ ಶಕ್ತಿ ಅಂತ ಏನು ಕರಿತೀವಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಆದಷ್ಟು ಸಸ್ಟೈನಬಲ್ ಆಗಿ ರೈಲ್ವೆ ಡಿಪಾರ್ಟ್ಮೆಂಟನ್ನು ಮಾಡಬೇಕು ಅಂತಕ್ಕಂಥದ್ದು ತುಂಬ ಯೋಚನೆ ಇದಿರತಕ್ಕಂಥದ್ದು. ಅದಕ್ಕೋಸ್ಕರ ಸೌರಶಕ್ತಿಯನ್ನು ಬಳಸಬೇಕು. ರೈಲ್ವೆ ನಿಲ್ದಾಣಗಳಲ್ಲಿ ದೊಡ್ಡ ಮಟ್ಟದ ಸೌರಶಕ್ತಿಯನ್ನು ಬಳಸಿ ಅದರ ಒಂದು ಬಳಕೆಯನ್ನು ಹೆಚ್ಚಿಸಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್ PPP ಮಾದರಿಯಲ್ಲಿ 150 ಪ್ಯಾಸೆಂಜರ್ ಟ್ರೈನ್ಗಳನ್ನು ಕಾರ್ಯಾಚರಣೆಯನ್ನು ಹೆಚ್ಚು ಮಾಡಬೇಕು ಅಂತ. PPP ಅಂತಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಖಾಸಗಿ ಮತ್ತು ಸಾರ್ವಜನಿಕ ಸಹಭಾಗಿತ್ವದಲ್ಲಿ 150 ಪ್ಯಾಸೆಂಜರ್ ಟ್ರೈನ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ನೆಕ್ಸ್ಟು ರೈಲ್ವೆ ನಿಲ್ದಾಣಗಳ ಮರು ಅಭಿವೃದ್ಧಿ ಮಾಡಬೇಕು. ದೇಶದ ವಿವಿಧ ಪ್ರವಾಸೋದ್ಯಮ ಸ್ಥಳಗಳಿಗೆ ತೇಜಸ್ನಂತಹ ವಿಶೇಷ ರೈಲುಗಳನ್ನು ಚಾಲನೆ ಮಾಡಬೇಕು. ಅದರಲ್ಲಿ ಮುಂಬೈ ಅಹಮದಾಬಾದ್ ನಡುವೆ ಹೈ ಸ್ಪೀಡ್ ರೈಲು ಶೀಘ್ರ ಚಾಲನೆ ಆಗಬೇಕು ಅಂತಕ್ಕಂಥ ಒಂದು ಧ್ಯೇಯವನ್ನು ಹಾಕಿಕೊಳ್ಳಲಾಗಿದೆ. ದೇಶದ ಅತ್ಯಂತ ಶ್ರೀಮಂತ ರೈಲು ಅಂತ ಹೇಳಿ ಗುರುತಿಸ್ಕೊಳ್ಳುವಂಥ ರೈಲುಗಳಲ್ಲಿ ಆದಷ್ಟು ಪ್ರವಾಸಿ ಸ್ಥಳಗಳಿಗೆ ಈ ಟ್ರೈನ್ಗಳನ್ನು ಬಿಡಬೇಕು ಅಂತಕ್ಕಂಥ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ. ನೆಕ್ಸ್ಟ್ ಭಾರತೀಯ ರೈಲ್ವೆ ವಲಯಕ್ಕೆ ಬಂದಾಗ ಬೆಂಗಳೂರು ಸಬ್ ಅರ್ಬನ್ ಸಾರಿಗೆ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಮೆಟ್ರೋ ಮಾದರಿಯಲ್ಲಿ ಸುಮಾರು 18,600 ಕೋಟಿ ರು ವೆಚ್ಚದಲ್ಲಿ 148 ಕಿಲೋಮೀಟರ್ ಉದ್ದದ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ ಅಂತ ಹೇಳಿ ಈ ಬೆಂಗಳೂರು ಸಬ್ ಅರ್ಬನ್ ಸಾರಿಗೆ ಯೋಜನೆ ಏನಿದೆ ಇದರ ಅಡಿಯಲ್ಲಿ ಮೆಟ್ರೋ ಮಾದರಿ ಹೇಗಿದೆ ಅದರ ತರಹನೇ 148 ಕಿಲೋಮೀಟರ್ 18,600 ಕೋಟಿ ರು ವೆಚ್ಚದಲ್ಲಿ ಒಂದು ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಇದಕ್ಕೆ ಕೇಂದ್ರ ಸರ್ಕಾರ 20% ಹಣವನ್ನು ಮತ್ತು ಯೋಜನಾ ವೆಚ್ಚದ 60% ನೆರವನ್ನು ಬಾಹ್ಯ ಮೂಲಗಳಿಂದ ಒದಗಿಸುತ್ತೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟು ಬಂದರು ಕೇಂದ್ರಿತ ಅಭಿವೃದ್ಧಿಯನ್ನು ಮಾಡಬೇಕು. ಜಾಗತಿಕ ಮಟ್ಟಕ್ಕೆ ಅನುಗುಣವಾಗಿ ತಂತ್ರಜ್ಞಾನವನ್ನು ರೈಲ್ವೆ ವಲಯದಲ್ಲಿ ಬಳಸಬೇಕು. ನೆಕ್ಸ್ಟು ಪ್ರಮುಖ ಬಂದರುಗಳನ್ನು ವಾಣಿಜ್ಯೀಕರಣ ಮಾಡಬೇಕು ಅಂತಕ್ಕಂಥದ್ದು. ಷೇರುಪೇಟೆಯ ಬಂದರುಗಳು ಷೇರುಪೇಟೆಯಲ್ಲಿ ನೋಂದಾವಣಿ ಆಗುವಂತೆ ಮಾಡಬೇಕು. ಹಾಗೂ ಬಂದರಿನ ಷೇರು ಹೂಡಿಕೆದಾರರಿಗೂ ಕೂಡ ಲಭ್ಯ ಆಗಬೇಕು. ಅಂದರೆ ಬಂದರಿನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರಿಗೂ ಕೂಡ ಅದು ಅವಕಾಶ ಸಿಗುವಂತಾಗಬೇಕು ಅಂತಕ್ಕಂತಹ ಒಂದು ಯೋಚನೆಯನ್ನು ಇದರಲ್ಲಿ ಹಾಕಿಕೊಳ್ಳಲಾಗಿದೆ. ನೆಕ್ಸ್ಟ್ 9ನೇ ಪಾಯಿಂಟ್ ಬಂದಾಗ ವಿದ್ಯುತ್ ವಲಯ ಅಂತ ಹೇಳಿ ಕರಿತೀವಿ. ಈ ಬಾರಿ ಬಜೆಟ್ನಲ್ಲಿ ವಿದ್ಯುತ್ ವಲಯಕ್ಕೆ 44,638 ಕೋಟಿ ರೂಪಾಯಿಗಳನ್ನು ಅನುದಾನವನ್ನು ಮೀಸಲಾಗಿಡಲಾಗಿದೆ. ವಿದ್ಯುತ್ ವಲಯ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವಲಯ. ಇವಾಗ ನಾವು ಹಲವಾರು ರೀತಿಯಲ್ಲಿ ವಿದ್ಯುತ್ತನ್ನು ಹಲವಾರು ರೀತಿಯ ಮೂಲಗಳಿಂದ ವಿದ್ಯುತ್ತನ್ನು ಪಡ್ಕೊಳ್ತಾ ಇದ್ದೀವಿ. ಸೌರಶಕ್ತಿ ಆಗಿರ್ಬೋದು ಅಥವಾ ವಿದ್ಯುತ್ ಶಕ್ತಿಯನ್ನು ವಾಟರ್ನಿಂದ ಪಡ್ಕೊಳ್ತಾ ಇರ್ಬೋದು ಅಥವಾ ಉಷ್ಣ ಸ್ಥಾವರಗಳಿಂದ ಅಥವಾ ಅಣುಶಕ್ತಿ ಸ್ಥಾವರಗಳಿಂದ ವಿದ್ಯುತ್ತನ್ನು ಪಡ್ಕೊಳ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ನೋಡಿದಾಗ ಅಣುಶಕ್ತಿ ಸ್ಥಾವರ ಅತ್ಯಂತ ಕಡಿಮೆಯಲ್ಲಿ ಅತಿ ಹೆಚ್ಚು ವಿದ್ಯುತ್ತನ್ನು ನೀಡ್ತಾ ಇರೋದ್ರಿಂದ ಅವುಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಕ್ರಮಗಳನ್ನು ಕೈಗೊಳ್ಳಲಾಗ್ತಿದೆ ಅಂತಕ್ಕಂಥದ್ದು. ಇನ್ನು ವಿದ್ಯುತ್ ವಲಯದಲ್ಲಿ ದರಕ್ಕೆ ತಕ್ಕಂತೆ ಸರಬರಾಜನ್ನು ಗ್ರಾಹಕರೇ ಆಯ್ಕೆ ಮಾಡಿಕೊಳ್ಳುವಂತಹ ಸ್ವಾತಂತ್ರ್ಯದೊಂದಿಗೆ ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ಗಳನ್ನು ಅಳವಡಿಕೆ ಮಾಡಬೇಕು ಅಂತ ಹೇಳಿ ಈ ಬಜೆಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ಗಳು ಅಂತ ಅಂದರೆ ವಿದ್ಯುತ್ ದರ ಹೇಗಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಹಕರೇ ತಮಗೆ ಬೇಕಾದಂತಹ ವಿದ್ಯುತ್ ಸರಬರಾಜನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸ್ವಾತಂತ್ರ್ಯವನ್ನು ಇಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಬಂದಾಗ ಅದರಲ್ಲಿ ವಿದ್ಯುತ್ ಕಳ್ಳತನವನ್ನು ತಡೆಗಟ್ಟಬೇಕು, ಸೋರಿಕೆಯನ್ನು ತಡೆಗಟ್ಟಬೇಕು, ಶುಲ್ಕ ಬಾಕಿ ಏನಿರ್ತವೆ ಅವುಗಳನ್ನು ಉಳಿಸಿಕೊಳ್ಳುವಂಥ ಗ್ರಾಹಕರಿಂದ ವಿದ್ಯುತ್ ವಿತರಣಾ ಕಂಪನಿಗಳು ಏನು ನಷ್ಟವನ್ನು ಅನುಭವಿಸ್ತಾ ಇದ್ದಾವೆ ಅವುಗಳನ್ನು ತಡೆಗಟ್ಟಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ಗಳನ್ನು ಮುಂದಿನ 3 ವರ್ಷಗಳಲ್ಲಿ ದೇಶಾದ್ಯಂತ ಹಂತವಾಗಿ ಜಾರಿಗೆ ತರಬೇಕು ಅಂತಕ್ಕಂತಹ ಯೋಚನೆಯನ್ನು ನಾವು ಗಮನಿಸ್ತೇವೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ವಿದ್ಯುತ್ ವಲಯದಲ್ಲಿ ನಿರಂತರ ವಿದ್ಯುತ್ ಪೂರೈಸುವ ಗುರಿಯನ್ನು ಸಾಧಿಸಲು ಮತ್ತು ಪೂರೈಕೆದಾರರನ್ನು ಮತ್ತು ದರ ಆಯ್ಕೆ ಸ್ವಾತಂತ್ರ್ಯವನ್ನು ಗ್ರಾಹಕರಿಗೆ ಒದಗಿಸುವಂತಹ ಯೋಚನೆಯ ಅಡಿಯಲ್ಲಿ ನವೀಕರಿಸಬಹುದಾದಂತಹ ಇಂಧನ ಕ್ಷೇತ್ರಕ್ಕೆ 2020-21 ಬಜೆಟ್ನಲ್ಲಿ 22,000 ಕೋಟಿ ರು ಅನುದಾನವನ್ನು ಈ ಬಜೆಟ್ನಲ್ಲಿ ಮೀಸಲಾಗಿಡಲಾಗಿದೆ. ಏನು ನವೀಕರಿಸುವಂತಹ ಮೂಲಗಳಿದ್ದಾವೆ ಈ ನವೀಕರಿಸುವಂತಹ ಮೂಲಗಳನ್ನು ಬಳಸಿಕೊಂಡು ವಿದ್ಯುತ್ತನ್ನು ಉತ್ಪಾದಿಸುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಯೋಚನೆಯನ್ನು ಮಾಡಬೇಕಾಗಿದೆ.
ಸೊ ನಮಗೆ ನವೀಕರಿಸಬಹುದಾದಂಥ ಇಂಧನಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಈ ಸೌರಶಕ್ತಿ ಏನಿದೆ ಅಥವಾ ಅಣುಶಕ್ತಿ ಏನಿದೆ ಇವೆಲ್ಲವುಗಳಿಗೂ ಕೂಡ ಉತ್ತೇಜನವನ್ನು ನೀಡುವಂಥ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಬೇಕಾಗಿದೆ. ದಟ್ಸ್ ವೈ 22,000 ಕೋಟಿ ರು ಅನುದಾನವನ್ನು ಈ ಬಜೆಟ್ನಲ್ಲಿ ವಿದ್ಯುತ್ ವಲಯಕ್ಕೆ, ಅದು ನವೀಕರಿಸಬಹುದಾದ ಇಂಧನ ವಲಯಕ್ಕೆ ಮೀಸಲಾಗಿಡಲಾಗಿದೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಂತಕ್ಕಂಥದ್ದು. ಮಹಿಳೆ ಮತ್ತು ಮಕ್ಕಳಲ್ಲಿ ಈ ಪೌಷ್ಟಿಕಾಂಶದ ಕೊರತೆಯನ್ನು ನೀಗಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ 35,400 ಕೋಟಿ ರೂಪಾಯಿಗಳನ್ನು ಮೀಸಲಾಗಿಡಲಾಗಿರ್ತಕ್ಕಂಥದ್ದು. ಇದರಲ್ಲಿ ಮಹಿಳೆಯರ ಅಭಿವೃದ್ಧಿಯನ್ನು ರೂಪಿಸುವಂತಹ ವಿವಿಧ ಕಾರ್ಯಕ್ರಮಗಳಿಗೆ 28,600 ಕೋಟಿ ರೂಪಾಯಿಗಳನ್ನು ಮೀಸಲಾಗಿಡಲಾಗಿದೆ. ದೇಶದಲ್ಲಿರ್ತಕ್ಕಂತಹ 6 ಲಕ್ಷ ಅಂಗನವಾಡಿ ಕೇಂದ್ರಗಳೇನಿದ್ದಾವೆ ಅದರ ಕಾರ್ಯಕರ್ತೆಯರು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಸ್ಮಾರ್ಟ್ ಫೋನ್ಗಳನ್ನು ನೀಡಬೇಕು ಅಂತಕ್ಕಂತಹ ಯೋಚನೆ ಈ ಒಂದು ಬಾರಿ ಹಾಕಿಕೊಳ್ಳಲಾಗಿದೆ. ಅದಕ್ಕೋಸ್ಕರನೇ 10 ಕೋಟಿ ರೂಪಾಯಿಗಳನ್ನು ಮೀಸಲಾಗಿಡಲಾಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇಲ್ಲಿ ಒಂದು ಯೋಜನೆ ಬರುತ್ತೆ, ಈ ಯೋಜನೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ. ತುಂಬ ಇಂಪಾರ್ಟೆಂಟ್. ಏನು ಈ ಯೋಜನೆ ಅಂತಕ್ಕಂಥದ್ದನ್ನು ನೀವು ಅಧ್ಯಯನ ಮಾಡಬೇಕಾಗುತ್ತೆ. ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆಗೆ 2,500 ಕೋಟಿ ರೂಪಾಯಿಗಳನ್ನು ಮೀಸಲಾಗಿಡಲಾಗಿದೆ. 1,500 ಕೋಟಿ ರು ಮಕ್ಕಳ ಅಭ್ಯುದಯ ಸೇವೆಗಾಗಿ, ಮಕ್ಕಳ ಕಲ್ಯಾಣಕ್ಕಾಗಿ 1,500 ಕೋಟಿ ರೂಪಾಯಿಗಳನ್ನು ಮತ್ತು 385 ಕೋಟಿ ರುವನ್ನು ಒಂದು ಸ್ಟ್ಯಾಂಪ್ ಸೆಂಟರ್ ಯೋಜನೆಗೆ ಮೀಸಲಿಡಲು ನಿರ್ಧರಿಸಲಾಗಿದೆ. ಒಂದು ಸ್ಟ್ಯಾಂಪ್ ಸೆಂಟರ್ ಯೋಜನೆ ಅಂತಂದ್ರೆ ನಮಗೆ ನಾವು ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥದ್ದು 385 ಕೋಟಿ ರೂಪಾಯಿಗಳನ್ನು ಇದಕ್ಕೆ ಮೀಸಲಾಗಿಡಲಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಮಕ್ಕಳ ಮತ್ತು ಮಹಿಳೆಯರ ಅಭಿವೃದ್ಧಿಗಾಗಿ 35,400 ಕೋಟಿ ರೂಪಾಯಿಗಳನ್ನು ಮೀಸಲಾಗಿಡಲಾಗಿದೆ ಅಂತ ಹೇಳಿ ನಾವು ನೋಡ್ತೇವೆ. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಕ್ಕಂತಹ ಯೋಜನೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಇದರ ಕುರಿತಾಗಿ ನೀವು ಒಂದಿಷ್ಟು ವರ್ಕೌಟ್ ಅನ್ನು ಮಾಡಬೇಕು. ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆ ಅಂತಂದ್ರೆ ಏನು ಅಂತ ಹೇಳಿ, ಈ ಯೋಜನೆಗೆ 220 ಕೋಟಿ ರೂಪಾಯಿಗಳನ್ನು, ಹಾಗೆ ಮಹಿಳಾ ಶಕ್ತಿ ಕೇಂದ್ರಗಳಿಗೆ 100 ಕೋಟಿ ರೂಪಾಯಿಗಳನ್ನು ಮೀಸಲಾಗಿಡಲಾಗಿದೆ. ಮಹಿಳೆಯರ ರಕ್ಷಣೆ ಮತ್ತು ಸಬಲೀಕರಣಕ್ಕಾಗಿ 1,163 ಕೋಟಿ ರೂಪಾಯಿಗಳನ್ನು ಮೀಸಲಾಗಿಡಲಾಗಿದೆ ಅಂತಕ್ಕಂಥದ್ದು ನಾವು ಒಂದಿಷ್ಟು ತಿಳಿದುಕೊಳ್ಳಬೇಕಾದಂಥ ಅಂಶ ಆಗಿರ್ತಕ್ಕಂಥದ್ದು. ಇನ್ನು 11 ಪರಿಸರ ಅಂತ ಹೇಳಿ ನೋಡ್ತೇವೆ. ಈ ಬಾರಿ ಬಜೆಟ್ನಲ್ಲಿ ಪರಿಸರ ಮತ್ತು ಹವಾಮಾನ ಬದಲಾವಣೆ ಪರಿಸ್ಥಿತಿಯನ್ನು ಸುಧಾರಿಸುವುದಕ್ಕಾಗಿ 4,400 ಕೋಟಿ ರುಗಳನ್ನು ಮೀಸಲಾಗಿಡಲಾಗಿದೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶ. ಇಂಗಾಲ ಹೊರಸೂಸುವಂತಹ ಉಷ್ಣ ವಿದ್ಯುತ್ ಸ್ಥಾವರಗಳನ್ನು ಮುಚ್ಚಲು ಉದ್ದೇಶ ಮಾಡಲಾಗಿದೆ. ಈ ಉಷ್ಣ ವಿದ್ಯುತ್ ಸ್ಥಾವರಗಳೇನಿದ್ದಾವೆ, ಈ ಕಲ್ಲಿದ್ದಿಲು ಆಧಾರಿತ, ಪೆಟ್ರೋಲ್ ಆಧಾರಿತ, ಡೀಸೆಲ್ ಆಧಾರಿತ ವಿದ್ಯುತ್ ಸ್ಥಾವರಗಳೇನಿದಾವೆ ಇವುಗಳನ್ನು ಮುಚ್ಚಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಲಾಗ್ತಿದೆ. 10 ಲಕ್ಷಕ್ಕೂ ಹೆಚ್ಚು ಜನರಿರುವಂತಹ ನಗರಗಳಲ್ಲಿ ಗಾಳಿ ಶುದ್ಧೀಕರಣಕ್ಕಾಗಿ ಹೊಸ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಉತ್ತೇಜನವನ್ನು ನೀಡಲಾಗಿದೆ. ಅದಾದಮೇಲೆ ಅಂತಾರಾಷ್ಟ್ರೀಯ ಸೌರ ಕೇಂದ್ರ ಮತ್ತು ವಿಪತ್ತು ನಿರ್ವಹಣೆಗೆ ಮೂಲ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ನಿರ್ಧರಿಸಿರ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಪರಿಸರಕ್ಕೆ ಬಂದಾಗ ಸ್ನೇಹಿತರೆ, ಭಾರತ ಅಂತಕ್ಕಂಥದ್ದು ಈ ಪ್ಯಾರಿಸ್ ಸಮ್ಮಿಟ್ ಏನಿದೆ, 2015 ಪ್ಯಾರಿಸ್ ಸಮ್ಮಿಟ್ ಏನಿದೆ, ಇದರ ಒಂದು ನಂಬಿಕಸ್ಥ ರಾಷ್ಟ್ರ ಆಗಿ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಸೊ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಜಾಗತಿಕ ತಾಪಮಾನವನ್ನು ತಡೆಗಟ್ಟಬೇಕಾದಂತಹ ನಿಟ್ಟಿನಲ್ಲಿ ಮತ್ತೆ ಹಸಿರು ಇಂಗಾಲವನ್ನು ಹೊರಸೂಸುವಂತಹ ಸ್ಥಾವರಗಳನ್ನು, ಕೈಗಾರಿಕೆಗಳನ್ನು ಮುಚ್ಚುವಂಥ ನಿಟ್ಟಿನಲ್ಲಿ, ಹಸಿರು ಮನೆ ಅನಿಲಗಳನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ, ಆಮ್ಲ ಮಳೆಗೆ ಕಾರಣವಾದಂತಹ ಅನಿಲಗಳನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ತುಂಬ ದೊಡ್ಡ ಮಟ್ಟದ ಕ್ರಮಗಳನ್ನು ಕೈಗೊಳ್ತಾ ಇದೆ. ಅದನ್ನೇ ಸುಸ್ಥಿರ ಅಭಿವೃದ್ಧಿಯ ಧ್ಯೇಯವಾಗಿ ಕೂಡ ಭಾರತ ಅಳವಡಿಸಿಕೊಂಡಿದೆ. ಅದೇ ನಿಟ್ಟಿನಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಸಮ್ಮಿಟ್ಸ್ಗಳು ನಡೀತವೆ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಏನು ಕರಿತೀವಿ, ಆ ಸಮ್ಮಿಟ್ಸ್ಗಳಲ್ಲಿ ಒಂದು ನಂಬಿಕಸ್ಥ ರಾಷ್ಟ್ರ ಮತ್ತು ಮುಂದಾಳತ್ವವನ್ನು ವಹಿಸಿಕೊಳ್ಳುವಂಥ ರಾಷ್ಟ್ರ ಆಗಿ ಭಾರತ ಗುರುತಿಸಿಕೊಳ್ತಾ ಇದೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಪ್ರವಾಸೋದ್ಯಮ ಅಂತ ಹೇಳಿ ನೋಡಿದಾಗ ತುಂಬ ಇಂಪಾರ್ಟೆಂಟ್ ಆದಂತಹ ಕ್ಷೇತ್ರ. ಈ ಬಾರಿ ಬಜೆಟ್ನಲ್ಲಿ 2,500 ಕೋಟಿ ರು ಅನುದಾನವನ್ನು ಈ ಒಂದು ಕ್ಷೇತ್ರಕ್ಕೆ ಮೀಸಲಾಗಿಡಲಾಗಿರ್ತಕ್ಕಂಥದ್ದು. ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮವನ್ನು ಪ್ರೋತ್ಸಾಹಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ಪಾರಂಪರಿಕ ಹಾಗೂ ಸಂರಕ್ಷಣಾ ಸಂಸ್ಥೆಯನ್ನು ಸ್ಥಾಪಿಸಬೇಕು ಅಂತ ಹೇಳಿ ನಿರ್ಧರಿಸಲಾಗಿದೆ. ರಾಂಚಿಯಲ್ಲಿ ತುಂಬ ಇಂಪಾರ್ಟೆಂಟು, ಬುಡಕಟ್ಟು ವಸ್ತು ಸಂಗ್ರಹಾಲಯವನ್ನು, ಜಾರ್ಖಂಡ್ನ ರಾಂಚಿಯಲ್ಲಿ ಬುಡಕಟ್ಟು ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸುವಂಥ ಗುರಿಯನ್ನು ಹೊಂದಲಾಗಿದೆ ಅಂತಕ್ಕಂಥದ್ದು. ದೇಶದ 4 ವಸ್ತು ಸಂಗ್ರಹಾಲಯಗಳನ್ನು
ಪುನಶ್ಚೇತನಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಲಾಗಿದೆ. ದೇಶದ 4 ವಸ್ತು ಸಂಗ್ರಹಾಲಯಗಳು ಎಲ್ಲಿದ್ದಾವೆ ಅಂತಕ್ಕಂಥದ್ದನ್ನು ನೀವು ನೋಡಬೇಕಾಗುತ್ತೆ. ನೆಕ್ಸ್ಟು ಪ್ರಯಾಣ ಮತ್ತು ಪ್ರವಾಸೋದ್ಯಮ ಸ್ಪರ್ಧೆ ಸೂಚ್ಯಂಕದಲ್ಲಿ ಭಾರತ 2014ರಲ್ಲಿ 65ನೇ ಸ್ಥಾನದಲ್ಲಿದ್ದರೆ 2019ರಲ್ಲಿ ಸ್ನೇಹಿತರೆ 34ನೇ ಸ್ಥಾನವನ್ನು ಪಡೆದಿದೆ ಅಂತಕ್ಕಂಥದ್ದು ನಮ್ಮ ಸಾಧನೆಯನ್ನು ತೋರಿಸುತ್ತೆ. ಪ್ರಯಾಣ ಮತ್ತು ಪ್ರವಾಸೋದ್ಯಮ ಸೂಚ್ಯಂಕವನ್ನು ತುಂಬ ಯಾರೋ ಪ್ರವಾಸಿಗರ ಫ್ರೆಂಡ್ಲಿ ಆಗಿ ಇದನ್ನು ರೂಪಿಸಲಾಗಿದೆ ಅಂತಕ್ಕಂಥದ್ದು. ಸೊ ಈ ಒಂದು ಬಜೆಟ್ನಲ್ಲಿ ಇದರ ಬಗ್ಗೆ ಉಲ್ಲೇಖನ ಮಾಡಿರೋದ್ರಿಂದ ದಟ್ಸ್ ವೈ ಎಕ್ಸಾಮ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ರ್ಯಾಂಕನ್ನು ಉಲ್ಲೇಖವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನೀವು ಒಂದು ಸ್ವಲ್ಪ ಅದನ್ನು ಓದ್ಕೊಂಡಿರ್ಬೇಕಾಗುತ್ತೆ. ಈ ಥರದ ಒಂದು ಸೂಚ್ಯಂಕಗಳನ್ನು ಉಲ್ಲೇಖ ಮಾಡಿ ಹೇಳಿರ್ತಾರಲ್ಲ, ಅವೆಲ್ಲವೂ ಕೂಡ ನಮ್ಮ ಎಕ್ಸಾಮ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತವೆ. ನೆಕ್ಸ್ಟು ಸಂಸ್ಕೃತಿಗೆ, ಪ್ರವಾಸೋದ್ಯಮ ಮತ್ತು ಅದರಲ್ಲಿ ಸಂಸ್ಕೃತಿಗೆ 3150 ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗಿದೆ. ಪ್ರವಾಸೋದ್ಯಮಕ್ಕೆ ಪರ್ಟಿಕ್ಯುಲರ್ ಆಗಿ 2500 ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗಿದೆ ಅಂತ ಹೇಳಿ ನೋಡ್ತೇವೆ. ಭಾರತೀಯ ಪಾರಂಪರಿಕ ಸಂರಕ್ಷಣಾ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು. ಇದು ಕೇಂದ್ರ ಸಚಿವಾಲಯದ ಸಂಸ್ಕೃತಿ ಸಚಿವಾಲಯ ಏನು ಬರುತ್ತೆ ಅದರ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ ಹೇಳಿ ನೋಡ್ತೇವೆ. ಭಾರತೀಯ ಪಾರಂಪರಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅದರ ಜೊತೆಗೆ ಪ್ರಾಕ್ತನಶಾಸ್ತ್ರ, ನೆಕ್ಸ್ಟು ಮ್ಯೂಸಿಯಾಲಜಿ, ವೈಜ್ಞಾನಿಕ ಪುರಾವೆಗಳ ಸಂಗ್ರಹವನ್ನು ಮಾಡಬೇಕು. ವಿಶ್ಲೇಷಣೆಗೆ ಸಂಬಂಧಿಸಿದಂಥ ಹಾಗೆ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಗುಣಮಟ್ಟದ ಮ್ಯೂಸಿಯಂಗಳನ್ನು ಸ್ಥಾಪನೆ ಮಾಡಬೇಕು ಮತ್ತು ತಾಂತ್ರಿಕವಾಗಿ ಈ ಎಲ್ಲ ಮ್ಯೂಸಿಯಂಗಳನ್ನು ಬೆಸೆಯಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾಕ್ತನ ಶಾಸ್ತ್ರದ ಏನು ಪುಸ್ತಕಗಳು ಬರ್ತವೆ ಅವೆಲ್ಲವನ್ನು ತಾಂತ್ರಿಕವಾಗಿ ಅಪ್ಡೇಟ್ ಮಾಡಬೇಕು, ಅವುಗಳನ್ನು ದಾಖಲೀಕರಣ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಂಸ್ಕೃತಿಯನ್ನು ಮತ್ತು ಪ್ರವಾಸೋದ್ಯಮವನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಹಲವಾರು ರೀತಿಯ ಕಾರ್ಯಗಳನ್ನು ಕೈಗೊಳ್ಳಲಾಗ್ತಿದೆ ಅಂತಕ್ಕಂಥದ್ದು. ನೆಕ್ಸ್ಟು 2020-21 ಬಜೆಟ್ನಲ್ಲಿ ಹಾಗೆ ಕರ್ನಾಟಕಕ್ಕೆ ಏನೇನು ಅನುದಾನ ಸಿಕ್ತು ಅಂತಕ್ಕಂಥದ್ದು ಇನ್ನೊಂದು ಪಾಯಿಂಟ್. ಬೆಂಗಳೂರು ಚೆನ್ನೈ ನಡುವೆ ಎಕ್ಸ್ಪ್ರೆಸ್ ಹೆದ್ದಾರಿ ನಿರ್ಮಾಣಕ್ಕೆ ಅಡಿಗಲ್ಲನ್ನು ಹಾಕಲಾಗಿದೆ. ಬೆಂಗಳೂರು ಸಬ್ ಅರ್ಬನ್ ರೈಲು ಯೋಜನೆಗೆ ಒಪ್ಪಿಗೆಯನ್ನು ನೀಡಲಾಗಿದೆ. ಬೆಂಗಳೂರು ನಗರ ಏನು ಬರುತ್ತೆ ನೀರು ನಿರ್ವಹಣೆಗೆ 100 ಕೋಟಿ ರೂಗಳನ್ನು ಮೀಸಲಾಗಿಡಲಾಗಿದೆ. ಮೈಸೂರು ವಾಕ್ ಶ್ರವಣ ಸಂಸ್ಥೆಗೆ 55.68 ಕೋಟಿ ರೂಗಳನ್ನು ಮೀಸಲಾಗಿಡಲಾಗಿದೆ. ಸ್ಮಾರ್ಟ್ ಸಿಟಿ ಅಮೃತ್ ಯೋಜನೆ, ವಾಟ್ ಈಸ್ ಸ್ಮಾರ್ಟ್ ಸಿಟಿ ಯೋಜನೆ ಅಂತಂದ್ರೆ ಏನು, ಅಮೃತ್ ಯೋಜನೆ ಏನು, ಇವೆಲ್ಲ ಗೊತ್ತಿರಬೇಕು. ನೆಕ್ಸ್ಟು ಐಐಟಿ ಯೋಜನೆಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಪಾಲುಗಳನ್ನು ನೀಡಲಾಗಿದೆ. ಬೆಂಗಳೂರು ನಿಮಾನ್ಸ್ಗೆ 39.19 ಕೋಟಿ ರೂಗಳನ್ನು ನೀಡಲಾಗಿದೆ. ನ್ಯಾನೋ ವಿಜ್ಞಾನ ಸಂಸ್ಥೆಗೆ 28 ಕೋಟಿ ರೂಗಳನ್ನು ನೀಡಲಾಗಿದೆ. ಯುನಾನಿ ಸಂಸ್ಥೆಗೆ 23,050 ಕೋಟಿ ರೂಗಳನ್ನು, ವಿಜ್ಞಾನ ಅಕಾಡೆಮಿಗೆ 14.52 ಕೋಟಿ ರೂಗಳನ್ನು, ರಾಮನ್ ಸಂಶೋಧನಾ ಸಂಸ್ಥೆಗೆ 58.77 ಕೋಟಿ ರೂಗಳನ್ನು, ಕಾಪಿ ಮಂಡಳಿಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕಾಪಿ ಮಂಡಳಿಗೆ 2 ಕೋಟಿ ರೂಗಳನ್ನು, ಅಸ್ಟ್ರೋಫಿಸಿಕ್ಸ್ ಸಂಸ್ಥೆಗೆ 71.72 ಕೋಟಿ ರೂಗಳನ್ನು, ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಎನರ್ಜಿ ಸ್ಥಾಪನೆಗೆ 1 ಕೋಟಿ ರೂಗಳನ್ನು ನೆರವನ್ನು ನೀಡಲಾಗಿದೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ನೇಹಿತರೆ, ಬಜೆಟ್ಗೆ ಬಂದಾಗ ಏನು ವಲಯಗಳು ಅಂತ ಹೇಳಿ ನೋಡಿದೆ, ಒಂದು 12 ವಲಯಗಳ ಬಗ್ಗೆ ನಿಮಗೆ ಡಿಸ್ಕಸನ್ನು ಮಾಡ್ತಾ ಹೋದೆ ನಾನು. ಕೃಷಿಗೆ ಸಂಬಂಧಪಟ್ಟ ಹಾಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ, ಮೂಲ ಸೌಕರ್ಯಗಳಿಗೆ ಸಂಬಂಧಪಟ್ಟ ಹಾಗೆ, ಮೂಲ ಸೌಕರ್ಯಗಳಲ್ಲೇ ರಸ್ತೆ ಸಾರಿಗೆ ಆಗಿರ್ಬೋದು, ಬಂದರು ಅಭಿವೃದ್ಧಿ ಆಗಿರ್ಬೋದು, ಮತ್ತು ವಸತಿ ಕ್ಷೇತ್ರ ಆಗಿರ್ಬೋದು, ಇವೆಲ್ಲಕ್ಕೆ ಸಂಬಂಧಪಟ್ಟ ಹಾಗೆ, ನಗರ ಪ್ರದೇಶಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ, ನೆಕ್ಸ್ಟು ಕೈಗಾರಿಕೆ ಆಗಿರ್ಬೋದು, ಹೂಡಿಕೆ ಆಗಿರ್ಬೋದು, ವ್ಯಾಪಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ, ನೆಕ್ಸ್ಟ್ ಬಂದಾಗ ಇನ್ನು ನಾನು ಮಾತಾಡದೇ ಇರತಕ್ಕಂಥ ಟಾಪಿಕ್ ಅಂತಂದರೆ ತೆರಿಗೆ ವ್ಯವಸ್ಥೆಯಲ್ಲಿ ಏನು ಸುಧಾರಣೆಗಳು ಬಂದು ಅಂತ ಹೇಳಿ ಇಲ್ಲಿ ಮಾತಾಡಲಿಲ್ಲ. ನಿಮಗೆ ಟ್ಯಾಕ್ಸೇಷನ್ ಸಿಸ್ಟಮನ್ನು ಮಾಡುವಾಗ ಆದಾಯ ತೆರಿಗೆ ಸ್ಲ್ಯಾಬ್ಗಳು ಹೇಗೆ ಚೇಂಜ್ ಆದವು, ಆಮೇಲೆ ಯಾವ್ಯಾವ ತೆರಿಗೆಗಳನ್ನು ಹೇಗೆ ಮರ್ಜ್ ಮಾಡಲಾಯಿತು, GSTಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಆದಾಯ ಬಂತು, ಎಷ್ಟು GSTಯನ್ನು ಸರಳೀಕರಣ ಮಾಡಬೇಕು ಅಂತ ಹೇಳಿ ಏನೇನು ಯೋಜನೆಗಳನ್ನು ರೂಪಿಸ್ಕೊಂಡಿದ್ದಾರೆ, ಇವೆಲ್ಲವನ್ನು ನಾನು ಅಲ್ಲಿ GSTಯಲ್ಲಿ ಮಾತಾಡಿರೋದ್ರಿಂದ ಈ ಬಜೆಟ್ ಅಂತ ಹೇಳಿ ಬಂದಾಗ ಇವುಗಳನ್ನು ಒಂದು ಸ್ವಲ್ಪ ನಾವು ನಮ್ಮ ಹಿಂದೆ ಓದಿರ್ತಕ್ಕಂಥ ಚಾಪ್ಟರ್ ಜೊತೆ ಅಪ್ಡೇಟ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಏನೇನು ಬದಲಾವಣೆಗಳಾಗಿರ್ತವೆ ಅವುಗಳನ್ನು ಅಪ್ಡೇಟ್ ಮಾಡ್ಕೊಳ್ತಾ ಹೋಗಬೇಕಾಗಿರುತ್ತೆ. ಇಂದಿನ ದಿನ ನಿಮಗೆ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ, ನೆಕ್ಸ್ಟು ರಕ್ಷಣೆ ಆದಮೇಲೆ ಬಾಹ್ಯಾಕಾಶ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಹೀಗೆ ಏನು ಹಲವಾರು ಕ್ಷೇತ್ರಗಳು ಬರ್ತವೆ. ಮಹಿಳೆ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ನೀವು ಪ್ರತಿಯೊಂದು ಇವಾಗ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಪ್ರತಿಯೊಂದು ಇಲಾಖಾವಾರು ಅಥವಾ ಪ್ರತಿಯೊಂದು ಸಚಿವಾಲಯದ ಅಡಿಯಲ್ಲಿ ಏನೇನು ಹೊಸ ಹೊಸ ಯೋಜನೆಗಳನ್ನು ಇಂಟ್ರಡ್ಯೂಸ್ ಮಾಡಲಾಗಿದೆ. ಬಜೆಟನ್ನು ಓದುವಂತಹ ರೀತಿಯನ್ನು ಒಂದು 5 ನಿಮಿಷ ಮಾತಾಡ್ತೇನೆ. ಬಜೆಟನ್ನು ಓದೋದು ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು. ನಾವು ಕ್ಲಿಷ್ಟ ಅಂತ ಅಂದ್ಕೊಂಡಿದ್ದೀವಿ. ಬಜೆಟ್ ನಮಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತಂದರೆ, ಬಜೆಟನ್ನು ಕರೆಕ್ಟಾಗಿ ಅನಾಲಿಸಿಸ್ ಮಾಡಿದ್ದೀವಿ ಅಂತಂದರೆ ನಮ್ಮ ಹಿಂದಿನ ಎಕನಾಮಿಕ್ಸನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹಿಂದಿನ ಎಕನಾಮಿಕ್ಸನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿವಿ ಅಂತಂದರೆ ಬಜೆಟನ್ನು ಈಸಿಯಾಗಿ ಅನಾಲಿಸಿಸ್ ಮಾಡ್ಬೋದು. ಬಜೆಟನ್ನು ಓದುವಾಗ ನಾವು ಗಮನಿಸಬೇಕಾದಂಥ ಅಂಶ, ಬಜೆಟ್ನಲ್ಲಿ ಯಾವ್ಯಾವ ಕ್ಷೇತ್ರಗಳ
ಸ್ಥಿತಿಗತಿ ಹೇಗಿದೆ, ಆ ಸ್ಥಿತಿಗತಿಗೆ ಸಂಬಂಧಪಟ್ಟ ಹಾಗೆ ಬಜೆಟ್ನಲ್ಲಿ ಯಾವ್ಯಾವ ಹೊಸ ಹೊಸ ಯೋಜನೆಗಳನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ, ಆ ಯೋಜನೆಗಳನ್ನು ಪರ್ಟಿಕ್ಯುಲರ್ ಆಗಿ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬರ್ಕೊಂಡು ಅವುಗಳ ಹಿನ್ನೆಲೆಯನ್ನು ಒಂದ್ಸರಿ ಕ್ಲಿಯರ್ ಆಗಿ ಅಧ್ಯಯನವನ್ನು ಮಾಡಬೇಕು. ನೆಕ್ಸ್ಟು ಬಜೆಟ್ನಲ್ಲಿ ಪ್ರಸ್ತುತ ಅಸ್ತಿತ್ವದಲ್ಲಿರ್ತಕ್ಕಂಥ ಯೋಜನೆಗಳಿಗೆ ಹೇಗೆ ಅನುದಾನವನ್ನು ನೀಡಿದ್ದಾರೆ, ಆ ಯೋಜನೆಗಳ ಬಗ್ಗೆ ಸ್ಥಿತಿಗತಿಗಳನ್ನು ಏನು ಉಲ್ಲೇಖ ಮಾಡಿರ್ತಾರೆ ಅವುಗಳನ್ನು ಕರೆಕ್ಟಾಗಿ ಅಧ್ಯಯನವನ್ನು ಮಾಡಬೇಕು. ಈಗ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಮನ್ರೇಗಾ ಯೋಜನೆ ಇದೆ, ಮಹಾತ್ಮ ಗಾಂಧಿ ಏನೋ ರೂರಲ್ ಗ್ಯಾರಂಟಿ ಸ್ಕೀಮ್ ಅಂತ ಹೇಳಿ ಕರಿತೀವಿ, ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಂತ ಹೇಳಿ ಕರಿತೀವಿ. ಈ ಒಂದು ಯೋಜನೆಯಲ್ಲಿ ಹೊಸದಾಗಿ ಏನು ಇಂಟ್ರೊಡ್ಯೂಸ್ ಮಾಡಿದರು, ಹೊಸದಾಗಿ ಏನು ಇದಕ್ಕೆ ಅನುದಾನವನ್ನು ನೀಡಿದರು. ಸೊ ಉದ್ಯೋಗ ಖಾತರಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಬ್ಯಾಕ್ಗ್ರೌಂಡನ್ನು ಅಧ್ಯಯನವನ್ನು ಮಾಡಬೇಕು. ಅದರಲ್ಲಿ ಅತಿ ಹೆಚ್ಚು ಕೂಲಿಯನ್ನು ನೀಡ್ತಕ್ಕಂಥ ರಾಜ್ಯಗಳು ಯಾವ್ಯಾವು, ಆಮೇಲೆ ಅದಕ್ಕೆ ಎಷ್ಟು ಅನುದಾನವನ್ನು ಕೇಂದ್ರ ಸರ್ಕಾರ ನೀಡುತ್ತೆ, ರಾಜ್ಯ ಸರ್ಕಾರ ನೀಡುತ್ತೆ, ಎಷ್ಟರಲ್ಲಿ ಜಾರಿಗೆ ಬಂತು, ಅದು ಮನ್ರೇಗಾ ಅಂತ ಹೇಳಿ ಯಾವಾಗ ಅದರ ಹೆಸರನ್ನ ಚೇಂಜ್ ಮಾಡಲಾಯಿತು, ಈ ಥರದೊಂದು ಬ್ಯಾಕ್ಗ್ರೌಂಡನ್ನು ನಾವು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಯೋಜನೆ ಈ ವರ್ಷ ಜಾರಿಗೆ ತಂದಿರತಕ್ಕಂಥ ಯೋಜನೆ ಅಲ್ಲ, ಅದು ಹಿಂದಿನ ಯೋಜನೆ. ಆ ಯೋಜನೆಗೆ ಸಂಬಂಧಪಟ್ಟಾಗ ಸ್ಥಿತಿಗತಿ ಹೇಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಅನುದಾನವನ್ನು ನೀಡಲಾಗಿದೆ ಮತ್ತು ಅದನ್ನು ನಾವು ಹೇಗೆ ಓದಬೇಕು, ಇವೆಲ್ಲವನ್ನು ನಾವು ಒಂದಿಷ್ಟು ಕೂಲಂಕುಷವಾಗಿ ಅಧ್ಯಯನವನ್ನು ಮಾಡಲಾಗುತ್ತೆ. ಸೊ ಬಜೆಟ್ ಅಂತ ಬಂದಾಗ ನೀವು ಎಷ್ಟೆಷ್ಟು ಅನುದಾನ ನೀಡಿದ್ದಾರೆ ಅಂತಕ್ಕಂಥದ್ದನ್ನು ನೀವು ತುಂಬ ಕಾನ್ಸಂಟ್ರೇಟ್ ಮಾಡಿ ಓದೋದು ಇಲ್ಲಿ ನೀಡಾಗಲ್ಲ. ಇಲ್ಲಿ ಅನುದಾನ ಎಷ್ಟಿದೆ ಅಂತಕ್ಕಂಥದ್ದನ್ನು ನಾವು ಕ್ಷೇತ್ರವಾರು ತಿಳ್ಕೊಂಡ್ರೆ ಸಾಕು, ಇಲಾಖಾವಾರು ತಿಳ್ಕೊಂಡ್ರೆ ಸಾಕು. ಯಾವ್ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಲ್ಲ, ಮತ್ತು ಏನೇನೋ ಕೆಲವೊಂದಿಷ್ಟು ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗಲ್ಲ. ಇಲ್ಲಿ ನಮಗೆ ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಪರ್ಟಿಕ್ಯುಲರ್ ಆಗಿ ಬಜೆಟ್ನಲ್ಲಿ ಅವರು ಉಲ್ಲೇಖ ಮಾಡಿದಂತಹ ಯೋಜನೆಗಳ ಸ್ಥಿತಿಗತಿ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಬಜೆಟ್ನಲ್ಲಿ ಯಾವುದಾದ್ರೂ ರ್ಯಾಂಕಿಂಗ್ಗಳನ್ನು ಉಲ್ಲೇಖ ಮಾಡಿದ್ರು ಅಂತಂದರೆ ಅವುಗಳು ಇಂಪಾರ್ಟೆಂಟ್ ಆಗ್ತವೆ. ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂಥ ಯಾವುದಾದ್ರೂ ಒಂದು ಇನಿಷಿಯೇಟಿವ್ಗಳಿಗೆ ಅಥವಾ ಕೇಂದ್ರಗಳ ಸ್ಥಾಪನೆಗೆ ಬಜೆಟ್ನಲ್ಲಿ ಉಲ್ಲೇಖವನ್ನು ಮಾಡಲಾಗಿತ್ತು ಅಂತಂದರೆ ಅವುಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಈಗ ಭಾರತೀಯ ಪಾರಂಪರಿಕ ಮತ್ತು ಸಂರಕ್ಷಣಾ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ನಿರ್ಧರಿಸಲಾಗಿದೆ. ಇದು ಯಾವ ಸಚಿವಾಲಯದ ಅಂಡರಲ್ಲಿ ಬರುತ್ತೆ ಅಂತ ಹೇಳಿ ಕ್ವಶನನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನೀವು ಇಂಪಾರ್ಟೆಂಟ್ ಆಗಿ ಇಟ್ಕೊಂಡು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಮತ್ತು ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಬಜೆಟ್ ಕರ್ನಾಟಕಕ್ಕೆ ಏನೇನು ಕೊಡುಗೆಗಳನ್ನು ನೀಡುತ್ತೆ ಅಂತ ಹೇಳಿ ಒಂದಿಷ್ಟು ಅನಾಲಿಸಿಸ್ ಅನ್ನು ಮಾಡಬೇಕಾಗುತ್ತೆ. ಇನ್ನು ಆದಾಯ ತೆರಿಗೆ ಸ್ಲ್ಯಾಬ್ಗಳು ಚೇಂಜ್ ಆದವು, ಯಾವ್ಯಾವ ಥರ ಚೇಂಜ್ ಆದವು ಅನ್ನೋದನ್ನು ನಿಮಗೆ ಟ್ಯಾಕ್ಸೇಷನ್ ಸಿಸ್ಟಮನ್ನು ಪಾಠ ಮಾಡುವಾಗ ಕ್ಲಿಯರ್ ಆಗಿ ನಾನು ಬ್ರಾಡ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸೊ ಬಜೆಟ್ ಅಂತ ಅಂದಾಗ ತುಂಬ ತಲೆ ಕೆಡಿಸ್ಕೊಂಡು ಓದುವಂಥದ್ದು ಏನಿಲ್ಲ. ಇದನ್ನು ಹೀಗೆ ಡಿವೈಡ್ ಮಾಡಿಕೊಂಡು ಕರೆಕ್ಟಾಗಿ ಅಧ್ಯಯನವನ್ನು ಮಾಡಿದ್ದೀವಿ ಅಂತಂದರೆ, ನಾನೀಗ ಆಲ್ರೆಡಿ ಹೇಳಿದ ಹಾಗೆ ಬಜೆಟ್ ಪ್ರತಿಯನ್ನು ನಮಗೆ ಓದಿ ಮುಗಿಸೋಕ್ಕಾಗೋದಿಲ್ಲ, ತುಂಬ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಅದರ ಕೀ ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ಪೇಪರ್ನಲ್ಲಿ ಬಜೆಟ್ ಬಗ್ಗೆ ಬಂದಾಗ ಅದರ ಕಟಿಂಗ್ಸ್ಗಳನ್ನು ಇಟ್ಕೊಂಡು, ಅದಾದಮೇಲೆ ಮ್ಯಾಗ್ಝಿನ್ಸ್ಗಳಲ್ಲಿ ಅದರ ಬಗ್ಗೆ ಇನ್ಫಾರ್ಮೇಷನ್ ಬಂದಾಗ ಅದರ ಮಾಹಿತಿಯನ್ನು ಇಟ್ಕೊಂಡು, ಮತ್ತು ಕೇಂದ್ರ ಬಜೆಟ್ ಮತ್ತು ಸರ್ವೆ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರ್ಟಿಕ್ಯುಲರ್ ಆಗಿ ಆಥರ್ಸ್ಗಳು ಒಂದಿಷ್ಟು ಬುಕ್ಗಳನ್ನು ರಿಲೀಸ್ ಮಾಡಿರ್ತಾರೆ. ಆ ಬುಕ್ಗಳನ್ನು ಕರೆಕ್ಟಾಗಿ ನಾವು ಅಧ್ಯಯನವನ್ನು ಮಾಡಿಬಿಟ್ಟಿವಿ ಅಂತಂದರೆ ನಮಗೆ ಬಜೆಟ್ನ ಪ್ರತಿಯನ್ನು ಓದಬೇಕಾದ್ರೆ ಕರೆಕ್ಟಾಗಿ ಅರ್ಥ ಆಗೋದಿಲ್ಲ. ಖಂಡಿತವಾಗಲೂ ಹಲವಾರು ಗೊಂದಲಗಳಿಗೆ ಇದು ಕಾರಣ ಆಗುತ್ತೆ. ಹಲವಾರು ವೆಬ್ಸೈಟ್ಗಳು ಇದರ ಸಂಬಂಧಪಟ್ಟ ಹಾಗೆ ಅದನ್ನು ಬಜೆಟನ್ನು ಸಂಕ್ಷಿಪ್ತ ಮಾಡಿ ಒಂದಿಷ್ಟು ಮಾಡ್ಯೂಲ್ಸ್ಗಳನ್ನು ರಿಲೀಸ್ ಮಾಡಿರ್ತಾರೆ. ಅವುಗಳನ್ನು ಇಟ್ಟುಕೊಂಡು ನಾವು ಕರೆಕ್ಟಾಗಿ ಅಧ್ಯಯನವನ್ನು ಮಾಡಿದ್ದೀವಿ ಅಂತಂದರೆ ಬಜೆಟ್ ಕ್ಲಿಯರಾಗಿ ಅರ್ಥ ಆಗುತ್ತೆ. ಐ ಹೋಪ್ ಈ ಎರಡು ವಿಡಿಯೋಗಳಲ್ಲಿ ನಿಮಗೆ ಒಂದಿಷ್ಟು ಬಜೆಟನ್ನು ಓದುವಂಥ ರೀತಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನಾನು ಬಜೆಟಿನ ಬಗ್ಗೆ ನಾನು ಖಂಡಿತವಾಗ್ಲೂ ಹೇಳ್ತೇನೆ, ಬಜೆಟ್ನ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನಾನು ಮಾಹಿತಿ ಕೊಟ್ಟಿಲ್ಲ. ಬಟ್ ಇದನ್ನು ಹೀಗೆ ಓದ್ಬೋದು, ಇಂತಿಂಥ ಪಾಯಿಂಟ್ಗಳನ್ನು ನೀವು ತುಂಬ ಇಂಪಾರ್ಟೆಂಟಾಗಿ ಓದ್ಬೋದು ಮುಂದಿನ ಎಕ್ಸಾಮ್ಗಳಿಗೆ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇದರಲ್ಲಿ ಹಲವಾರು ಅಂಶಗಳು ಸ್ಕಿಪ್ ಆಗಿದ್ದಾವೆ ಸ್ನೇಹಿತರೆ. ಈ ಎಲ್ಲ ಸ್ಕಿಪ್ ಆದಂಥ ಅಂಶಗಳನ್ನು ನೀವು ಹುಡುಕಬೇಕಾಗುತ್ತೆ. ಹುಡುಕಿ ಕರೆಕ್ಟಾಗಿ ಅಧ್ಯಯನವನ್ನು ಮಾಡಿದಿರಿ ಅಂತಂದರೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಎಲ್ಲ ಯೋಜನೆಗಳ ಬಗ್ಗೆ ಲೀಸ್ಟ್ ಮಾಡ್ಕೊಂಡು ಆ ಯೋಜನೆಗಳ ಹಿನ್ನೆಲೆ, ಯಾವಾಗ ಸ್ಥಾಪನೆ ಆಯಿತು, ಕೇಂದ್ರ ಸರ್ಕಾರ ಅದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್, ರಾಜ್ಯ ಸರ್ಕಾರ ಅದಕ್ಕೆ ಎಷ್ಟು ಅನುದಾನವನ್ನು ನೀಡುತ್ತೆ, ಆ ಒಂದು ಪ್ರೋಗ್ರಾಮ್ನ ಮಾನದಂಡಗಳು ಏನು, ಸ್ಟ್ರಕ್ಚರ್ ಏನು, ಯಾವ ಥರ ಇದೆ ಆ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನು, ಅದನ್ನು ಒಂದು ಸ್ವಲ್ಪ ಅಧ್ಯಯನವನ್ನು ಮಾಡಿ ನಿಮಗೆ ಆವಾಗ ಬಜೆಟ್ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಎಕನಾಮಿಕ್ ಸರ್ವೆ ಅಂತಕ್ಕಂಥದ್ದು ನಿಮಗೆ ಆಲ್ರೆಡಿ ಈಗ ನಾನು ಹೇಳಿದ್ದೇನೆ, ಇದರ ಒಂದು ಸ್ಥಿತಿಗತಿಗಳನ್ನು ಅದು ಉಲ್ಲೇಖ ಮಾಡುತ್ತೆ, ಹಿಂದಿನ 12 ವರ್ಷಗಳಲ್ಲಿ ಆದಂಥ ಸಾಧನೆಗಳನ್ನು ಉಲ್ಲೇಖ ಮಾಡುತ್ತೆ ಅಂತ ಹೇಳಿ. ಸೊ ಬಜೆಟ್ ಹೇಗೆ, ಎಕನಾಮಿಕ್ ಸರ್ವೆ ಹೇಗೆ ಅಂತಕ್ಕಂಥದ್ದು ಇಲ್ಲಿ ಅರ್ಥ ಆಯಿತು ಅಂತಂದರೆ ನಿಮಗೆ ಕರ್ನಾಟಕ ಎಕನಾಮಿಕ್ ಸರ್ವೆ ಮತ್ತು ಕರ್ನಾಟಕ ಬಜೆಟ್ ಅಂತಕ್ಕಂಥದ್ದು ತುಂಬ ಈಸಿ ಆಗುತ್ತೆ. ಇದಕ್ಕಿಂತ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ KS ಮತ್ತು PSIಗೆ ಓದ್ತಾ ಇರ್ತಕ್ಕಂಥವ್ರು ಕರ್ನಾಟಕ ಬಜೆಟ್ ಮತ್ತು ಕರ್ನಾಟಕ ಎಕನಾಮಿಕ್ ಸರ್ವೆಯನ್ನು ಓದಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಕೇಂದ್ರ ಬಜೆಟ್ ಮತ್ತು ಕೇಂದ್ರ ಎಕನಾಮಿಕ್ ಸರ್ವೆ ಅರ್ಥ ಆಯಿತು ಅಂತಂದರೆ ನಿಮಗೆ ಕರ್ನಾಟಕದ ಬಜೆಟ್ ಮತ್ತು ಕರ್ನಾಟಕದ ಎಕನಾಮಿಕ್ ಸರ್ವೆ ಅರ್ಥ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಸೊ ಕ್ಲಿಯರಾಗಿ ಇನ್ನೊಂದ್ಸರಿ ಅರ್ಥ ಮಾಡ್ಕೊಳ್ಳಿ, ಓದಿ ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿ. ಹೆಚ್ಚು ನೀವು ಮಾಹಿತಿಗಳನ್ನು ಹುಡುಕ್ತಾ ಹೋಗಿ, ಅವಾಗ ನೀವು ಅದ್ರ ಜೊತೆ ಫೆಮಿಲಿಯರ್ ಆಗ್ತಾ ಹೋಗ್ತೀರಾ.
ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.